ಹಲೋ ಫ್ರೆಂಡ್ಸ್, ನಾನು ಬಿಗ್ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇವತ್ತು ಈಗಾಗಲೇ ಮಾರ್ನಿಂಗ್ ಕ್ಲಾಸಲ್ಲಿ 20ನೇ ಫೆಬ್ರವರಿದು ಫಸ್ಟ್ ಶಿಫ್ಟನ್ನು ಲಾಸ್ಟ್ ಶಿಫ್ಟನ್ನು ನೋಡಿದ್ದೀವಿ. 20ನೇ ತಾರೀಕು ಎಲ್ಲ ಶಿಫ್ಟನ್ನು ಮುಗಿಸಿದ್ವಿ. ಈ ಕ್ಲಾಸಲ್ಲಿ 21ನೇ ತಾರೀಕು ಫಸ್ಟ್ ಶಿಫ್ಟನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಅದೇ ರೀತಿ ಭಾಳಷ್ಟು ಶಾರ್ಟ್ಕಟ್ ಆಗಿ ಅದೇ ರೀತಿ ಭಾಳಷ್ಟು ಹೊಸ ಕ್ವಶನ್ಸ್ ಕೂಡ ಇದಾವೆ. ಎಂಡ್ವರೆಗೂ ವಿಡಿಯೋ ನೋಡಿರಿ. ಓಕೆ, ಡನ್. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಗ್ನಿವೀರ್ ಕ್ಲಾಸಸ್ ಭಾಳ ಚೆನ್ನಾಗಿ ಕೇಳ್ತಾ ಇದ್ದೀರಿ, ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಮಾಡ್ತೀನಿ. ಡನ್. ಓಕೆ, ನೋಡಿರಿ, ಆದಷ್ಟು ಬೇಗ ಕ್ಲಾಸನ್ನು ಡೀಟೇಲಾಗಿ ಮುಗಿಸ್ಬಿಡೋಣ, ಲೇಟ್ ಮಾಡೋದು ಬೇಡ. ಓಕೆ, ನೋಡಿರಿ, ಫಸ್ಟ್ ಕ್ವಶನ್ ನೋಡಿರಿ. ಭಾನು ತನ್ನ ಕಾರನ್ನು ಸಾಮಾನ್ಯ ವೇಗದ 1/4 ಓಡಿಸಿದರೆ ಸಿಟಿ 51 ನಿಮಿಷಗಳ ತಡವಾಗಿ ತಲುಪುವರು. ಹಾಗಾದರೆ ನಾರ್ಮಲ್ ಸ್ಪೀಡ್ನಾಗ ಓಡಿಸಿದರೆ ಎಷ್ಟು ನಿಮಿಷ ತಗೊತಾರೆ? ಪ್ರತಿ ಶಿಫ್ಟಲ್ಲಿ ಕೂಡ ಮಾಡಿರಿ. ಸ್ಪೀಡು ಆಮೇಲೆ ಟೈಮು ರೆಸಿಪ್ರೊಕಲ್ ಆಗುತ್ತೆ. ಅಂದ್ರೆ ಇದು 4 ಇದ್ದರೆ ಇದು 1, ಆಮೇಲೆ ಇದು 1 ಇದ್ದರೆ 4. ಓಕೆ, ಡಿಫ್ರೆನ್ಸ್ ಎಷ್ಟು ಅದ ರೀ? 3 ಅದ. 3 ಅಂದ್ರೆ 51 ನಿಮಿಷ ಅಂತ. ನಾರ್ಮಲ್ ಎಷ್ಟು ಅದ ರೀ? 1 ಅಂದರೆ ಎಷ್ಟು? 17 ನಿಮಿಷಗಳನ್ನು ತಗೋತಾರೆ. ಓಕೆ, ಡನ್. ನೆಕ್ಸ್ಟು 2ನೇ ಕ್ವಶನ್. ಅತುಲ್ಗೆ ಭಾವನ್ ಮತ್ತು ರಾಕೇಶ್ ಎಂಬ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಅವರಿಬ್ಬರಿಗೆ ರೊಕ್ಕ ಹಂಚಿಕೆ ಮಾಡ್ತಾರೆ. ಓಕೆ, ಏನು ಮಾಡ್ತಾರೆ? ಅತುಲ್ ಅವ್ರಿಗೆ ಕೊಡ್ತಾರೆ, ರಾಕೇಶ್ ಅವ್ರಿಗೆ ಕೊಡ್ತಾರೆ. ಒಂದು ಇಂತಿಷ್ಟು ವರ್ಷ ಆದಮೇಲೆ ಅವರು ವಾಪಸ್ ತೊಗೊತಾರೆ. ಅಲ್ಲಿವರೆಗೂ ಏನು ಮಾಡ್ತಾರೆ? ಬಡ್ಡಿ ಹಂಗೆ ಇಡ್ತಾರೆ, ಬ್ಯಾಂಕ್ ಒಳಗೆ ಇಡ್ತಾರೆ. ಎಷ್ಟು? 5% ಬಡ್ಡಿ ಒಳಗೆ. ಅವ್ರ ಹತ್ರ ಇರುವಂಥ ಹಣ 24,600. ಆರಂಭದಲ್ಲಿ ಅಂದರೆ ಬ್ಯಾಂಕಲ್ಲಿ ಇಡೋಕ್ಕಿಂತ ಮುಂಚೆ ಅತುಲ್ ಅವರಿಗೆ ಕೊಟ್ಟಂತಹ ಹಣ ಎಷ್ಟು? ಓಕೆ, ಫಸ್ಟಿಗೆ ನಾವು ಏನು ಮಾಡ್ತೀವಿ? ಭಿನ್ನರಾಶಿ ರೂಪದಾಗ ಮಾಡ್ತೀವಿ. ಏನನ್ನು? ಪರ್ಸೆಂಟೇಜನ್ನು. 5% ಯಾವ ರೀತಿ ಮಾಡ್ತೀವಿ? 1/20 ಅಂದರೆ 21 ಅಂದರೆ 20ಕ್ಕೆ 1 ಹೆಚ್ಚಾಗೈತೆ. ಅಂದರೆ ಟೋಟಲ್ ಎಷ್ಟಾಯಿತು? 41 ಅಂದರೆ ಎಷ್ಟು? 24,600 ಆಯಿತು. ಅಂದ್ರೆ ಅತುಲ್ಗೆ ಆರಂಭದಲ್ಲಿ ಕೊಟ್ಟಂಥದ್ದು 21 ಅಂದರೆ ಎಷ್ಟು? ಇದಕ್ಕೆ ಮಲ್ಟಿಫಿಕೇಷನ್ 600 ಮಾಡ್ಯಾರಂದ್ರೆ ಇದಕ್ಕೂ 600 ಮಾಡಬೇಕು. ಅಂದ್ರೆ 12,600 ರೂಪಾಯಿಗಳನ್ನು ಆರಂಭದಲ್ಲಿ ಅವರಿಗೆ ಕೊಟ್ಟಿದ್ದರು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ನೆಕ್ಸ್ಟ್ 3ನೇ ಕ್ವಶನ್. ತಿರುಪತಿಗೆ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ 120 ಕಿಲೋಮೀಟರ್ ಮತ್ತು ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ 180 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರು. ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳ್ಯಾರ ಅಷ್ಟೇ. ಓಕೆ, ನಮ್ಮದು ಸರಾಸರಿ ವೇಗ ಎವರೇಜ್ ಸ್ಪೀಡ್ ಈಕ್ವಲ್ ಟು ಎರಡು ಥರ ಲೆಕ್ಕಗಳನ್ನು ಮಾಡಿದ್ದೀವಿ. ಕ್ವಶನ್ಗಳು 2 ಥರ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ನೋಡಿರಿ, ಫಸ್ಟಿಗೆ ನಮ್ಗೆ ಎಷ್ಟೆಷ್ಟು ಅದ ರೀ? ದೂರ 120 ಮತ್ತು ಇನ್ನೊಂದು 185. ಆಮೇಲೆ ಟೋಟಲ್ ಟೈಮ್ ಅಂತಂದಾಗ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ನೆಕ್ಸ್ಟು ಪ್ಲಸ್ 180 ಡಿವೈಡೆಡ್ ಬೈ ಎಷ್ಟು ಅದ ರೀ? ಸ್ಪೀಡ್ 45. ಓಕೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. ಇದು 1 ಇದು 4. ನೆಕ್ಸ್ಟು ಇದು ಎಷ್ಟರಲ್ಲೇ? 12 48 12 ಓಕೆ, 10 ಡಿವೈಡೆಡ್ ಬೈ 4 ಅಂದರೆ ಇದು 2.5 ಆಯಿತು, ಇದು 4 ಆಯಿತು. ಅಂದ್ರೆ ಟೋಟಲಾಗಿ 120 + 180 ಅಂದರೆ 300 ಡಿವೈಡೆಡ್ ಬೈ ಇವೆರಡು ಕೂಡಿಸಿ 2.4 2.5 ಆಮೇಲೆ 4 ಕೂಡಿಸಿದ್ರೆ 6.5. ಓಕೆ, ನಾವು ಇದನ್ನು ಈಗ ಸಿಂಪ್ಲಿಫಿಕೇಷನ್ ಮಾಡಿದರೆ ಎಷ್ಟು ಬಂತು? ಇದನ್ನು ಬೇಕಾದ್ರೆ ನೀವು ಡೈರೆಕ್ಟ್ 65 ಅಂತ ಬರೀರಿ, ಮೇಲ್ಗಡೆ ಇನ್ನೊಂದು 0 ಹಚ್ಕೋಬೋದು. ಓಕೆ, ಡನ್. ಸಿಂಪ್ಲಿಫೈ ಮಾಡಿದ ನಂತರ ಎಷ್ಟು ಬರ್ತೈತೆ ರೀ? 46.15 45.15 ಇಲ್ಲಿ 45 ಸ್ವಲ್ಪ ಮಿಸ್ಟೇಕ್ ಆಗೈತೆ ರೀ. 45.15. ಓಕೆ, ಇದು 5 ಆಗೈತಿ, 15. ಓಕೆ, ಡನ್. ನೆಕ್ಸ್ಟು 46 ಪಾಯಿಂಟ್ ಐತಲ್ಲ, 46.15. ಆಪ್ಷನ್ ನಂಬರ್ ಎ ಅದ ನೋಡಿರಿ. ಡನ್. ನೆಕ್ಸ್ಟು 4ನೇ ಪ್ರಶ್ನೆಯನ್ನು ನೋಡಿರಿ. ಏನದ ರೀ? ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ? ಸರಕುಗಳನ್ನು ಕೊಳ್ಳಲು ಒಂದು
ಭರವಸೆ ನೀಡ್ತಾನೆ, ಅದಕ್ಕೆ 48% ಏನು ಮಾಡ್ತಾನೆ, ಕಡಿಮೆ ತೂಕವನ್ನು ಹೇರ್ತಾನೆ. ಅಂದ್ರೆ ಅವರಿಗೆ ಲಾಭ ಆಗೈತಿ. ಎಷ್ಟು ಅದು ಲಾಭ ಆಗೈತಿ ಅಂತ ಕೇಳ್ಯಾರ. ಅಂದ್ರೆ 100ಕ್ಕೆ 48 ಕಡಿಮೆ ಮಾಡ್ಯಾನ ಅಂದ್ರೆ 52ಕ್ಕೆ ಮಾಡ್ಯಾನ. ಅಂದರೆ ಎಷ್ಟು ಕಮ್ಮಿ ಆಗೈತಿ, 48. ಎಷ್ಟು, 48. ಎಷ್ಟಕ್ಕೆ, 52ಕ್ಕೆ ಇಂಟು 100 100 ಮಾಡ್ತೀವಿ. ಈಗ 2 ಇಲ್ಲ 4 1 4 3 4 1 4 2 1200 ಡಿವೈಡೆಡ್ ಬೈ 13 ಬಂತು. ಆದ್ರೆ ನಮ್ಮದು ಇದು ಹೋಗಂಗಿಲ್ಲ. ಅವಾಗೇನು ಮಾಡ್ತೀವಿ, ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಬರೆದಿರ್ತೀವಿ. ಅದು ಎಷ್ಟಾಯಿತು, 92:4 ಡಿವೈಡೆಡ್ ಬೈ 30. ನೆಕ್ಸ್ಟ್ 5ನೇ ಪ್ರಶ್ನೆ. ಅಸಲು ಮೊತ್ತದ ಸರಳ ಬಡ್ಡಿ 4 ವರ್ಷಗಳ ಅವಧಿಗೆ 2% ಬಡ್ಡಿ ಹಂಗೆ 540 ಆದ್ರೆ ಅಸಲು ಎಷ್ಟು? ಓಕೆ ನೋಡಿರಿ, 2%ದಂಗೆ 4 ವರ್ಷ ಅಂದರೆ ಎಷ್ಟಾಯಿತು, 8 ಅಂದರೆ ಎಷ್ಟು ಕೊಟ್ಟಾರ್ರಿ, 540. ಅಂದರೆ 100 ಅಂದರೆ ಎಷ್ಟು, 100 ಅಂದರೆ ಎಷ್ಟು ರೀ, ಇದಕ್ಕೆ 67.5 ಇಂಟು ಮಾಡ್ಯಾರ. ಅಂದರೆ ಇದಕ್ಕೂ 67.5 ಅಂದ್ರೆ ಎಷ್ಟು ಬಂತು, 6750 6750. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ ಡನ್. 6ನೇ ಪ್ರಶ್ನೆ. ಒಂದು ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ. 39 ವಿದ್ಯಾರ್ಥಿಗಳ ಸರಾಸರಿ ತೂಕ 32. ಆಮೇಲೆ ಇಡೀ ಸರಾಸರಿ ತೂಕ 34. ಅಂದರೆ ಇಡೀ ಅಂದ್ರೆ 50 ವಿದ್ಯಾರ್ಥಿಗಳ ಸರಾಸರಿ 34. ಅವುಗಳಲ್ಲಿ 39 ವಿದ್ಯಾರ್ಥಿಗಳದ್ದು ಎಷ್ಟು ಅದ ರೀ, 32. ಹಾಗಾದ್ರೆ ಅವ್ರಿಗೆ ಉಳಿದ 11 ವಿದ್ಯಾರ್ಥಿಗಳದ್ದು ಎಷ್ಟು? ಓಕೆ, ಇದನ್ನು ಮಲ್ಟಿಫಿಕ್ಷನ್ 50 ಇಂಟು 34 ಅಂದ್ರೆ 1700 ಬಂತು, ಹೌದಾ. ನೆಕ್ಸ್ಟು ಇದು 1248. ಈಗ ಮೈನಸ್ ಮಾಡಿರಿ, ಇಲ್ಲಿ 11 ಜನ ಉಳಿದ್ರು, ಇಲ್ಲಿ 452 ಉಳಿತು. ಅಂದ್ರೆ 11 ಜನದ ಅಂತಂದ್ರೆ 452 ಡಿವೈಡೆಡ್ ಬೈ 11 ಅಂದ್ರೆ 11 1 11 4 44, ಹೌದಾ. 11 4 44 ಮತ್ತು 11 1 0 11 9 ಅಂದರೆ 41.09. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ ಡನ್. ನೆಕ್ಸ್ಟ್ 16 ಮತ್ತು 26ಗಳಿಗೆ 3ನೇ ಅನುಪಾತ ಫಲಿತಾಂಶ ಬರಬೇಕಾದರೆ 40ಕ್ಕೆ ಸೇರಿಸಬೇಕಾದ ಚಿಕ್ಕ ಸಂಖ್ಯೆ. ಅಂದರೆ 3ನೇ ಸಮಾನುಪಾತ ಫಸ್ಟಿಗೆ ಕಂಡುಹಿಡಿಬೇಕು. ಅಂದರೆ 28 ಇಂಟು 28 ಡಿವೈಡೆಡ್ ಬೈ 16. ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲಿ 4 16 ಐತೆ ಅಂದ್ರೆ 4ರಲ್ಲಿ ಮಾಡಿ. 4 4 16, 4 7 4 1 4 7 7 ಇಂಟು 7 ಅಂದರೆ ಎಷ್ಟು, 49. ಅವ್ರು ಕೊಟ್ಟಂಥದ್ದು 40 ಅದ. ಅಂದ್ರೆ ಇದರ 40 ಎಷ್ಟು ಬಂತು, 9 ಇದಕ್ಕೆ ಸೇರಿಸ್ಬೇಕಾಗತ್ತೆ ಇನ್ನು. ಓಕೆ ಡನ್. ನೋಡಿ ಎಷ್ಟು ಥರ ವೆರೈಟಿ ಕ್ವಶನ್ಸ್ ಮಾಡ್ತಾರೆ. ನೆಕ್ಸ್ಟು, ಪೆಟ್ರೋಲ್ನ ಬೆಲೆ 50ರಷ್ಟು ಹೆಚ್ಚಿಗೆ ಆಗುತ್ತದೆ. ಅದರ ಬಳಕೆ ಎಷ್ಟು ಪ್ರತಿಶತ ಕಡಿಮೆ ಮಾಡಿದರೆ ಖರ್ಚು 32ರಷ್ಟು ಹೆಚ್ಚಾಗುತ್ತದೆ. ಓಕೆ, ಫಸ್ಟಿಗೆ 100 ಅದ ರೀ, ಅದರ ಎಷ್ಟು ಹೆಚ್ಚಾಗೈತಿ, 150. ನೆಕ್ಸ್ಟ್ ಏನು ಹೇಳೋಣ, 132 ಆಗೈತೆ ಅಂತ. ಅಂದ್ರೆ ಎಷ್ಟಾಗೈತೆ ಡಿಫ್ರೆನ್ಸು, ಡಿಫ್ರೆನ್ಸ್ ಎಷ್ಟಾಗೈತಿ, 18. ಎಷ್ಟಕ್ಕೆ, 150 ಇಂಟು 100 ಅಂತಂದಾಗ ಈ 0 5 2 5 3 1 3 6 ಅಂದರೆ 6 ಎಷ್ಟು, 12%. ಕಡಿಮೆ ಮಾಡು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ ಡನ್. ನೆಕ್ಸ್ಟು, ತುಷಾರ್, ಸಲೀಂ ಮತ್ತು ಮುಕುಂದ್ 3 ಜನರು ಸರಾಸರಿ ಎಷ್ಟದ ರೀ, 45. ಆಮೇಲೆ ಇಲ್ಲಿ ಇಬ್ಬರಿಬ್ಬರದ ತುಷಾರ್ ಸಲೀಂ ಮತ್ತು ಸಲೀಂ ಮುಕುಂದ್ ಕೇಳಿದಂಥದ್ದು ಯಾರು ಡಬಲ್ ಸಲಿ ಆ್ಯಡ್ ಮುಗಿತು, ಸಲೀಮ್ದ ಕೇಳ್ತಾರೆ. ಓಕೆ, 43 ಪ್ಲಸ್ 50 44 ಅಂದರೆ ಎಷ್ಟಾಯಿತು, 87. ಇಬ್ಬರಿಬ್ರು ಎವರೇಜ್ 4 ಜನ ಆದರು. ಇದರೊಳಗೆ ಮೈನಸ್ ಮಾಡಿ ಸಿಕ್ಬಿಡುತ್ತೆ. 87 ಇಂಟು 2 ಅಂತಂದ್ರೆ ಎಷ್ಟು ಬಂತು, 174. ಓಕೆ, ಮೈನಸ್ 45 3 ಅಂದ್ರೆ 135. ನಮಗೆ ಬರುವಂಥದ್ದು ಸಲೀಂ ಅವರ ತೂಕ 39 kg. ಆಪ್ಷನ್ ನಂಬರ್ ಬಿ. ಲಾಸ್ಟ್ ಎಲ್ಲ ಕ್ಲಾಸಲ್ಲಿ ಮಾಡಿರಿ ನೀವು. ಡನ್. 10ನೇ ಸಿಂಪ್ಲಿಫಿಕೇಷನ್. ಫಸ್ಟಿಗೆ ಇದು 8 - 6 ಅಂದರೆ 6 ಬಂತು. ಈ 6 ಹೋಯಿತು. 2 1 2 20
20 ಪ್ಲಸ್ 11 ಓಕೆ 8 ಅಂದರೆ 8 ಎರಡಲೆ ಅಂದ್ರೆ 8 31 31 ಎರಡಲೆ ಎಷ್ಟು 62. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ 26% ರಿಯಾಯಿತಿ ನೀಡಿದ ನಂತರ 25% ಲಾಭ ಪಡೆಯಲು ವಸ್ತುವಿನ ವೆಚ್ಚದ ಬೆಲೆಗಿಂತ ಎಷ್ಟು ಶೇಕಡಾವನ್ನು ಹೆಚ್ಚು ಗುರುತಿಸಬೇಕು? 20 ನೋಡಿರಿ ಏನಕ್ಕೆ ನೋಡಿರಿ ಮಾರ್ಕೆಟ್ ಪ್ರೈಸ್ ಓಕೆ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಇಲ್ಲ ಕಾಸ್ಟ್ ಪ್ರೈಸ್ ಬೇಕು ನಮಗೆ, ಅವ್ರು ಏನಂತಾರೆ ಕಾಸ್ಟ್ ಪ್ರೈಸ್ ಓಕೆ. ಆಮೇಲೆ ಅವನೇನು ಹೇಳ್ತಾನೆ ಫಸ್ಟಿಗೆ 20% ರಿಯಾಯಿತಿ ಕೊಟ್ಟ, ರಿಯಾಯಿತಿ ನೀಡಿದ ನಂತರ ಅಂದ್ರೆ 85 ಇನ್ನೂ 25% ಲಾಭ ಅಂದ್ರೆ 125. ಡಿಫ್ರೆನ್ಸ್ ಎಷ್ಟು ಅದ ರೀ 45 ಅದು ಎಷ್ಟಕ್ಕೆ 80ಕ್ಕೆ ಹೌದಿಲ್ಲ 80ಕ್ಕೆ ಎಷ್ಟು ಅದ ರೀ ಅಂದ್ರೆ 100ಕ್ಕೆ ಎಷ್ಟು ಓಕೆ. ಸಿಂಪ್ಲಿಫೈ ಮಾಡಿರಿ ಈ 0 ಈ 0 ಆಮೇಲೆ 2 5 2 4 ಉಳಿದದ್ದೆಷ್ಟು 45 ಇಂಟು 5 ಅಂತಂದ್ರೆ 225 ಡಿವೈಡೆಡ್ ಬೈ 4 ಅಂತಂದ್ರೆ 4 1 4 5 20 4 6 ಪಾಯಿಂಟು 4 2 4 5 56.25 56.25ರಷ್ಟು ಅವರು ಗುರುತಿಸಬೇಕಾಗುತ್ತೆ. ಡನ್. ಲಾಸ್ಟ್ ಈ ರೀತಿ ಕ್ವಶನ್ಸ್ ಶಿಫ್ಟಲ್ಲಿ ಬಂದಿರೋಂಗಿಲ್ಲ, ಅದಕ್ಕೆ ಎಂಡ್ವರೆಗೂ ನೋಡ್ರಿ ಅನ್ನೋದು ಓಕೆ. ಲಾಸ್ಟ್ ಇನ್ನೊಂದು 2 ದಿನ ಇನ್ನೊಂದು 5 ಕ್ವಶನ್ ಬರೋದು ಅಷ್ಟೇ. ಅಜಿತ್ ಬಿಮಲ್ ಕ್ರಮವಾಗಿ 5 ಮತ್ತು 8 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ ನೋಡಿ. ಅಜಿತ್ತು ಆಮೇಲೆ ಬಿಮಲ್ ಎಷ್ಟು ಇವ 5 ಇವ 8. ನೆಕ್ಸ್ಟು ಆದರೆ ಚಂದನ್ ಏನು ಮಾಡ್ತಾನೆ ಅದೇ ಕೆಲಸವನ್ನು 12 ದಿನಗಳಲ್ಲಿ ನಾಶಪಡಿಸ್ತಾನೆ. ಚಂದನ್ ಸಿ ಅನ್ನು ಏನು ಮಾಡ್ತಾನೆ ರೀ ನಾಶಪಡಿಸ್ತಾನೆ. ಅಂದರೆ ಇವರಿಬ್ಬರು ಪ್ಲಸ್ ಇವರು ಮೈನಸ್ ಓಕೆ. ಎಲ್ ಸಿ ಎಮ್ ತೆಗೆದುಬಿಟ್ರಿ ಎಷ್ಟು ಬಂತು 120 ಆಗುತ್ತೆ. ನೆಕ್ಸ್ಟು ಇವ್ರದ್ದು ಎಫಿಷಿಯನ್ಸಿ ಎಷ್ಟು ಬಂತು 24 15 10. ಆಮೇಲೆ ಅವ್ರೇನು ಹೇಳ್ತಾರೆ ನೋಡಿರಿ ಕ್ವಶನ್. ಬಿಮಲ್ 2 ದಿನ ಕೆಲಸ ಮಾಡುತ್ತಾನೆ ನೋಡಿ. ಫಸ್ಟ್ನೇ ದಿನ ಯಾರು ಮಾಡ್ತಾರೆ ಅಜಿತ್ ಮಾಡ್ತಾನೆ, ಎ ಫಸ್ಟ್ ದಿನ ಮಾಡ್ತಾನೆ. ನೆಕ್ಸ್ಟ್ ಬಿಮಲ್ 2ನೇ ದಿನ ಬಿ. ಆಮೇಲೆ 3ನೇ ದಿನ ಯಾರು ಮಾಡ್ತಾರೆ ಚಂದನ್, ಅಂದ್ರೆ -1 ಹೌದಾ. ಅವನು ಕೆಡಿಸ್ತಾನೆ ಕೆಲಸ ಅಂದಾಗ ಇದು 24 ಪ್ಲಸ್ 15 ಮೈನಸ್ 10 ಅಂದರೆ ಎಷ್ಟಾಯಿತು 29. ಕೆಲಸ ಮುಗಿದು ಎಷ್ಟು ದಿನದಾಗ 3 ದಿನದಾಗ ಮುಗಿದು ಓಕೆ. ನೆಕ್ಸ್ಟ್ ಪೇಜಲ್ಲಿ ಬರೀತೀವಿ ನೋಡಿ ಏನಾಯಿತು 29 ಕೆಲಸಗಳು 3 ದಿನದಾಗ ಮುಗಿದು. ನೆಕ್ಸ್ಟ್ ಯಾರು ಮಾಡಬೇಕು ಎ ಮಾಡಬೇಕು ಹೌದಾ. ಎ ಮಾಡಬೇಕು ಆದ್ರೆ ನಮಗೆ ಟೋಟಲ್ ಕೆಲಸ ಎಷ್ಟದು ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ನೋಡಿ ಇದಕ್ಕೆ 3 ಇಂಟು ಮಾಡ್ತೀನಿ ಓಕೆ. ಅಂದರೆ ಎಷ್ಟಾಯಿತು ಇದು 87 ಆಯಿತು. ಇದು 3 9 ದಿನ ಆಯಿತು. ಈಗ ನೆಕ್ಸ್ಟ್ ಯಾರು ಕೆಲಸ ಮಾಡ್ಬೇಕು ರೀ ನೆಕ್ಸ್ಟ್ ದಿನ ಏನೇ ಮಾಡಬೇಕಲ್ಲ ಎ ಮಾಡಬೇಕಾದ್ರೆ ಅವನದೆಷ್ಟು 24 ಕೂಡಿಸ್ರಿ 111. ಇದಕ್ಕೆ 1 ದಿನ ಆ್ಯಡ್ ಆದ್ರೆ 10 ದಿನ ಆಯಿತು. ಅಂದಾಗ ಈಗ ನೆಕ್ಸ್ಟ್ ಕೆಲಸ ಉಳಿದಿದ್ದು ಕೆಲಸ ಎಷ್ಟು ಈಗ ನೆಕ್ಸ್ಟ್ ಉಳಿದಿದ್ದು ಕೆಲಸ ಎಷ್ಟು 10 ದಿನ ಅಂತೂ ಬಂತು. ಉಳಿದಿದ್ದ ಕೆಲಸ 111 ಅಂದ್ರೆ 120 ಅದ, ಇನ್ನೂ 9 ಕೆಲಸ. ನೆಕ್ಸ್ಟ್ ಯಾರು ಮಾಡಬೇಕು ಬಿ ಮಾಡಬೇಕು. ಬಿ ಎಫಿಷಿಯನ್ಸಿ ಎಷ್ಟು ಅದ ರೀ ಬಿದು ಎಷ್ಟು ಅದ ರೀ 15 ಅದ. ಅಂದರೆ 3 3 3 5 15 ಅಂದರೆ 10:3/5 ದಿನಗಳು ಎಷ್ಟು 10.35. ಇಲ್ಲಿ 3 ಆಗಬೇಕು ರೀ ಸ್ವಲ್ಪ ಮಿಸ್ಟೇಕ್ ಆಗೈತಿ 10.35 ಓಕೆ. ಡನ್ ಓಕೆ. ಈ ರೀತಿ ಅದ ನೋಡ್ರಿ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ನೋಡಿರಿ. ಇಲ್ಲಿ 6 ಮೈನಸ್ 5 ಅಂದ್ರೆ 1 ಆಯಿತು. 8 ಅಂದರೆ 8 8 16 ಇದೆಲ್ಲ ಸೇರಿ 16 ಆಯಿತು. ಈ 16 0 ಆಯಿತು. 0 ಇಂಟು ಎನಿಥಿಂಗ್ 0 ಡಿವೈಡೆಡ್ ಬೈ 37 ಇದೆಲ್ಲ ಹೋಲ್ ಟರ್ಮ್ ಹೋಯ್ತು ಹೌದಾ. ಇದೆಲ್ಲ ಹೋಲ್ ಟರ್ಮ್ ಹೋಯಿತು. ನಮ್ಗೆ ಓದೋದು ಎಷ್ಟು 2 20 79 ಮೈನಸ್ 20 ಅಂದ್ರೆ 59. ಆಪ್ಷನ್ ನಂಬರ್ ಬಿ ಈಸ್ ರೈಟ್ ಓಕೆ. ಡನ್. ನೆಕ್ಸ್ಟ್
4 4 1 4 3 ಪ್ಲಸ್ ಈ ಕಡೆ 16 ಅದ, ಈ ಕಡೆ ಮೈನಸ್ 2 3 6 ಅಂದ್ರೆ 13 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಮೂರು ಸಂಖ್ಯೆಗಳು ಯಾವ್ಯಾವು? 210, 1245, ಆಮೇಲೆ 2160. ಇಲ್ಲಿ ಫಸ್ಟಿಗೆ ಅತಿ ದೊಡ್ಡ ಸಂಖ್ಯೆ ಯಾವುದರಿಂದ ಭಾಗಿಸ್ತೀರಿ ಅಂತ ಕೇಳ್ಯಾರ. ಇಲ್ಲಿ ನೋಡಿರಿ, ಲಾಸ್ಟಿಗೆ 0 5 0 ಅಂತಂದ್ರೆ ಇದು 5ರಲ್ಲಿ ಹೋಗಬೇಕು, ಹೌದಾ? ಅಂದ್ರೆ 25ರಲ್ಲಿ ಅಂತೂ ಹೋಗಂಗಿಲ್ಲ, 10ರಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ 5 ಬಂದದ್ದು, ಇದು ಹೋಗಂಗಿಲ್ಲ. 20ರಲ್ಲಿ ಅಂದರೆ ಇದು ಹೋಗಂಗಿಲ್ಲ, 4ರಲ್ಲಿ, ಹೌದಾ? ಉಳಿದಿಷ್ಟು 15ರಲ್ಲಿ ಭಾಗ ಮಾಡಿದ್ರೆ 3 ಮತ್ತು 5ರಲ್ಲಿ ಭಾಗ ಹೋಗಬೇಕು. 3ಲೇನೂ ಹೋಗುತ್ತೆ, 5ರಲ್ಲೇನೂ ಹೋಗುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ನೆಕ್ಸ್ಟ್ 14. ಒಂದು ಆಯತದ ಉದ್ದವು 15ರಷ್ಟು ಹೆಚ್ಚಾಗುತ್ತದೆ. ವಿಸ್ತೀರ್ಣವನ್ನು ನಿಖರವಾಗಿ ನಿರ್ವಹಿಸಲು ಅಗಲದಲ್ಲಿನ ಶೇಕಡಾವಾರು ಇಳಿಕೆ ಕಂಡುಹಿಡಿಯಿರಿ. ಎಷ್ಟು ಇಳಿಕೆ ಆಗುತ್ತೆ ಕಂಡು ನೋಡಿ. ಫಸ್ಟಿಗೆ 100 ಅದ, ಅದನ್ನು 15ರಷ್ಟು ಹೆಚ್ಚು ಮಾಡಿ. ಎಷ್ಟು ಹೆಚ್ಚಾಗೈತಿ? 15 ಹೆಚ್ಚಾಗೈತಿ. ಅಂದ್ರೆ 15 ಎಷ್ಟಕ್ಕೆ ಹೆಚ್ಚಾಗೈತಿ? 115 ಅಂದ್ರೆ ಅದಕ್ಕೆ 15 ಹೆಚ್ಚಾಗಣ ಆಗೈತಿ. ಅಂದ್ರೆ 100ಕ್ಕೆ ಎಷ್ಟು? ಆಮೇಲೆ 5 3ಲೆ, ಆಮೇಲೆ 5 2ಲೆ 10, 5 3ಲೆ ಅಂದ್ರೆ ಎಷ್ಟು ಉಳಿತು? 300/23 ಅಂತಂದ್ರೆ ಡಿವಿಸಿಬಲ್ ಮಾಡಿರಿ 23 1ಲೆ, 23 3ಲೆ 0, 13 ಇಲ್ಲದ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ, ಏನದ? ದ ಏರಿಯಾ ಆಫ್ ಒಂದು ತ್ರಿಕೋನದ ವಿಸ್ತೀರ್ಣ 250 ಸೆಂಟಿಮೀಟರ್. ವಿಸ್ತೀರ್ಣ ಫಾರ್ಮುಲಾ, ತ್ರಿಕೋನ ಅಂದಾಗ ಫಸ್ಟಿಗೆ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? ಹಾಫ್ ಇಂಟು ಬಿ ಇಂಟು ಎಚ್. ಓಕೆ, ಅದರ ಪಾದ ಮತ್ತು ಎತ್ತರಗಳ ನಡುವಿನ ಅನುಪಾತ 5:4 ಅಂದ್ರೆ 5x ಮತ್ತು 4x ಅಂತ ಬರಿತೀವಿ. ಹಾಗಾದರೆ ಪಾದದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದು 250 ಕೊಟ್ಟಾರ, 1/2 ಬಿ ಅಂದ್ರೆ 5x, ಹೈಟ್ ಅಂದ್ರೆ 4x. ಓಕೆ, ಈಗ ಮಲ್ಟಿಫಿಕೇಷನ್ ಮಾಡಿ ನೋಡಿ, ಈ ಎರಡನ್ನು ಈ ಕಡೆ ಕಳಿಸ್ಕೊಂಬಿಡ್ರಿ, ಹೌದಾ? ಎಷ್ಟಾಯಿತು? ಈ ಕಡೆ ನಮ್ಗೆ ಉಳಿದದ್ದು 5 4 ಎಷ್ಟು? 20x² = ಇಟ್ಟು ಈ ಕಡೆ ಹೋದಂದ್ರೆ ಎಷ್ಟು ಉಳಿತು? 500 ಆಯಿತು. ಆಮೇಲೆ x² = 500/20 ಅಂತಂದ್ರೆ ಇದು 1 0, ಇದು 1 0. ಆಮೇಲೆ 2 5 4, 2 5 10 ಅಂದರೆ x² = 25 ಅಂತಂದ್ರೆ x = ಎಷ್ಟು ಬಂತು? 5 ಬಂತು. ಆದ್ರೆ ನಮಗೆ ಕೇಳಿದ್ದು ಯಾವುದು? 5x ಅಂದರೆ ಎಷ್ಟು? ಅಂದ್ರೆ 5 × 5 ಅಂತಂದ್ರೆ 25 ಸೆಂಟಿಮೀಟರ್ ಅದರ ಪಾದದ ಉದ್ದ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡನ್. ನೆಕ್ಸ್ಟ್ 18ನೇ ಪ್ರಶ್ನೆ. ಮಹೇಶ್ ಅವರ ಬಳಿ ನೋಡಿರಿ, ಇಂಥ 2ನೇ 3ನೇ ಕ್ವಶನ್ತು. 1617 ರೂಪಾಯಿ ಅದಾವೆ. ಅವ್ರ ಮಕ್ಕಳಾದ ವಿಜಯ್ ಅಜಯ್ ನಡುವೆ ಹಂಚಿಕೆ ಮಾಡ್ತಾರೆ. 10% ಅಲ್ಲಿ ಇಡಾಕಿ ಹೇಳ್ತಾರೆ ಬ್ಯಾಂಕ್ ಒಳಗೆ. ಆಮೇಲೆ 19-20 ವರ್ಷದ ನಂತರ ಅವ್ರು ಒಂದೇ ಮೊತ್ತವನ್ನು ಪಡೆದ್ರೆ ವಿಜಯ್ ಅವರಿಗೆ ಪಡೆದಂಥ ಹಣ ಎಷ್ಟು? ವಿಜಯ್ ಫಸ್ಟಿಗೆ ಕೊಟ್ಟಂಥದ್ದು, ವಿಜಯ್ ಅವರಿಗೆ ಕೊಟ್ಟದ್ದು ಅಂದ್ರೆ ಮೊದಲನೇ ವ್ಯಕ್ತಿ. 10% ಅಂತಂದ್ರೆ 1/10 ಅಂದ್ರೆ 10ಕ್ಕೆ 1 ಹೆಚ್ಚಾಗೈತಿ. ಅಂದರೆ ಎಷ್ಟಾಯಿತು? 21 ಅಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಹಣ. ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 77 ಇಂಟು ಮಾಡ್ಯಾರ. ಅವ್ರು ಕೇಳಿದ್ದು ವಿಜಯ್ ಅಂದ್ರೆ ಮೊದಲೇ ವ್ಯಕ್ತಿ, ಅವನಿಗೆ ಎಷ್ಟು ಕೊಟ್ಟಾರ ಅಂದ್ರೆ 11 ಅಂದರೆ ಎಷ್ಟು? 11 × 77 ಅಂದರೆ 847 ಅವರಿಗೆ ಕೊಟ್ಟಂತಹ ಒಟ್ಟು ಮೊತ್ತ. ಓಕೆ, ನೆಕ್ಸ್ಟ್ 19 ಮತ್ತು 20 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ ನೋಡ್ರಿ. ಎಂಡ್ ವರ್ಕ್ ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, 50 ಬಾಳೆಹಣ್ಣುಗಳನ್ನು ಏನು ಮಾಡ್ಯಾರ? 160 ರೂಪಾಯಿ ಮಾರಾಟ ಮಾಡ್ಯಾರ ಅವರು. ಓಕೆ, 50 ಬಾಳೆಹಣ್ಣನ್ನು 150 ಮಾರಾಟ ಮಾಡಿದ್ರು. ಮಾಡಿದರೆ 20% ನಷ್ಟ ಗೊತ್ತಾಗತ್ತೆ. 20% ನಷ್ಟ ಆಗೈತಿ. ಅಂದ್ರೆ 20% ನಷ್ಟ ಅಂದರೆ ಎಷ್ಟಾಯಿತು? 80.
ಅವಾಗ ಎಷ್ಟಕ್ಕೆ ಮಾಡ್ಯಾರ 160ನ 50 ಬಾಳೆಹಣ್ಣು ಮಾಡ್ಯಾರ. ಹೌದಾ? ಹಂಗಾದ್ರೆ 100ಕ್ಕೆ ಎಷ್ಟು? 100ಕ್ಕೆ ಎಷ್ಟು ಅಂದಮೇಲೆ ಅವರು ಒಂದು ಕೇಳ್ಯಾರ. ಏನು ಕೇಳ್ಯಾರ? 10ರಷ್ಟು ಲಾಭ ಗಳಿಸಲು 1150ಕ್ಕೆ ಎಷ್ಟು ಬಾಳೆಹಣ್ಣು ಮಾರ್ತಾರೆ? ಎಷ್ಟು ಬಾಳೆಹಣ್ಣು? 150ಕ್ಕೆ ನೋಡಿರಿ, ಇಲ್ಲಿ ಮೇಲ್ಗಡೆ ನಾ ಮಾರ್ಕ್ ಮಾಡಿದ್ದು 160 ರೂಪಾಯಿ. ಹೌದಾ? ಕೆಳಗಡೆ ಇದ್ದದ್ದು ಹಣ್ಣುಗಳ ಸಂಖ್ಯೆ. ಇಲ್ಲಿ ಕೂಡ 1540ಕ್ಕೆ ಎಷ್ಟು ಮಾರ್ತಾರೆ ಅಂದ್ರೆ 1540 ನಾನು ಇನ್ಕ್ಲೂಡ್ ಹೆಂಗೆ ಮಾಡ್ತೀನಿ ನೋಡಿರಿ. ಭಾಳಷ್ಟು ಸಿಂಪಲ್, ಇಂಪಾರ್ಟೆಂಟ್. ಈ ರೀತಿ ಬರ್ಕೊಂಡ್ರೆ ಎಲ್ಲ ರೀತಿ ನೀವು ಲೆಕ್ಕ ಮಾಡ್ತೀರಿ. ಏನಾದರೆ ಈ ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ತೀವಿ ಫಸ್ಟಿಗೆ. ಅಂದರೆ ಎಷ್ಟಾಯಿತು? 160 ಡಿವೈಡೆಡ್ ಬೈ 50 ಇಂಟು 100 ಒಂದು ಡಿವೈಡೆಡ್ ಬೈ ಈ 81 ಕೆಳಗಡೆ ಬರುತ್ತೆ. ಆಮೇಲೆ ಅವ್ರೇನು ಹೇಳ್ಯಾರ? 10% ಲಾಭ ಅಂತಂದರೆ ಎಷ್ಟಾಯಿತು? 110 ಡಿವೈಡೆಡ್ ಬೈ 100. ಆಮೇಲೆ ಅವ್ರು ಎಷ್ಟಕ್ಕೆ ಮಾರ್ಯಾರ ಅಂದ್ರೆ 1540ಕ್ಕೆ ಎಷ್ಟು ಬಾಳೆಹಣ್ಣು ಮಾರ್ಯಾರ ಅಂದ್ರೆ ಅದನ್ನು ನಾವು ಕಂಡುಹಿಡಿತೀವಿ. ಇಂಟು 1540 ಎರಡು ಸೈಡ್ ನಾವು ಮಲ್ಟಿಫಿಕೇಷನ್ ಮಾಡ್ತೀವಿ. ಹೀಗಿದ್ದಾಗ ನಮಗೆ ಇದನ್ನು ನಾವು ಟಚ್ ಮಾಡಬಾರ್ದು, ಒಟ್ಟು ಟಚ್ ಮಾಡೋಂಗಿಲ್ಲ. ಅದಕ್ಕೆ ಕೆಳಗಡೆ ಇರುವಂಥದ್ದು ಎಷ್ಟು ಹಣ್ಣು ಬರ್ತೈತೆ ಅಂತ ಸಿಂಪ್ಲಿಫೈ ಮಾಡ್ಬೇಕು ನಾವೀಗ. ಓಕೆ, ಡನ್. ನೋಡಿ, ಈಗ ಫಸ್ಟಿಗೆ ಸೊನ್ನೆಗಳೆಲ್ಲ ತೆಗೆದುಬಿಟ್ರಿ. ಈ 100 ಹೋಯಿತು, ಇವು 2 0, ಇವು 2 0 ಹೋಯಿತು. ಡನ್ನ. ಆಮೇಲೆ 8 1 8 2 16. ಓಕೆ, ಡನ್ನ. 16 ಆಯಿತು. ನೆಕ್ಸ್ಟು 2 1 2 7 14, 2 7 14 0. ನೆಕ್ಸ್ಟ್ ಏನು ಮಾಡ್ತೀವಿ? ಮತ್ತು ಈ 11 1 11 7 ಅಂದರೆ 70 ಆಯಿತು. ಡನ್. ಮತ್ತೆ ಎಲ್ಲಿದ್ರಿ? ಮತ್ತೆಲ್ಲಾದರೂ ಹೋಯ್ತಾ? ಇಲ್ಲ. ಈಗ ಆ್ಯಸ್ ಇಟ್ ಈಸ್ ಏನು ಓದಕ್ಕೆ ಬರ್ಕೊಂಬಿಡ್ರಿ. ಮೇಲ್ಗಡೆ ಎಷ್ಟು ಓದತ್ರಿ? 1540 ಡಿವೈಡೆಡ್ ಬೈ ಕೆಳಗಡೆ ಏನೈತೆ ರೀ? 5 ಇಂಟು 70 ಅಂದ್ರೆ 350. ಅಂದ್ರೆ ಈ ರೊಕ್ಕಕ್ಕೆ 1540 ರೂಪಾಯಿಗೆ 350 ಬಾಳೆಹಣ್ಣು ಮಾರ್ಯಾರ. ಡೈರೆಕ್ಟ್ ನಮಗೆ ಸಿಗ್ತಾ ಆನ್ಸರ್. ಹೌದಾ? ಈ ರೀತಿ ಯಾವುದೇ ರೀತಿ ನೀವು ಲೆಕ್ಕ ಕೊಟ್ಟಾಗ ಈ ರೀತಿ ಮಾಡ್ಬೋದು. ಡನ್. ಎಸ್. ನೆಕ್ಸ್ಟ್ ಕ್ವಶನ್ 20ನೇ ಲಾಸ್ಟ್ ಐತೆ ನೋಡಿರಿ. T1 T2 ಕ್ರಮವಾಗಿ 16 ಮತ್ತು 36 ಮತ್ತು 24 60ಗೆ 3ನೇ ಅನುಪಾತದಲ್ಲಿರ್ತವೆ. ಹಾಗಾಗಿ T1 ಅನುಪಾತ T2 ಎಷ್ಟು? ಓಕೆ, ನೋಡಿ, T1 ಫಸ್ಟಿಗೆ ಯಾವುದು? T1, ಆಮೇಲೆ T2. ಓಕೆ, ನೆಕ್ಸ್ಟು 1 ಯಾವುದು? 36 ಇಂಟು 36 ಡಿವೈಡೆಡ್ ಬೈ 16 ಅನುಪಾತ. ಈ ಕಡೆ 60 ಇಂಟು 60 ಡಿವೈಡೆಡ್ ಬೈ ಎಷ್ಟಾದರೆ 24. ಓಕೆ, ಇದರ ಅನುಪಾತ ಕಂಡುಹಿಡಿದು ಸಿಂಪ್ಲಿಫಿಕೇಷನ್ ಮಾಡಿ ಮುಗಿದೋಯ್ತು. ಈಗ ಎಷ್ಟರಲ್ಲಿ ಮಾಡೋದು? 4ರಲ್ಲಿ. ಓಕೆ, ಅಥವಾ 6ರಲ್ಲಿ ಮಾಡಿರಿ ಫಸ್ಟಿಗೆ. 6 6 36, 6 6 36. ಇದು 6 10 ಅಂದರೆ 10 10 10 ಇಟ್ಟು 10 ಅಂದ್ರೆ 100 ಆಯಿತು. ಡನ್ನ. ನೆಕ್ಸ್ಟ್ ಈಗ ಮತ್ತೆ ಅದರಲ್ಲೇ ಮಾಡ್ತೀರಿ? 4ರಲ್ಲಿ ಮಾಡ್ತೀರಿ. 4ರಲ್ಲಿ ಮಾಡ್ತೀರಿ. 4 4 16, 4 6 24. ಡನ್. ಓಕೆ, ಮತ್ತು 2 2ರಲ್ಲಿ 2 3ರಲ್ಲಿ. ಓಕೆ, ನೆಕ್ಸ್ಟ್ 2 1 2 3ರಲ್ಲಿ. ಆಮೇಲೆ 2 3ರಲ್ಲಿ 6, 2 50ರಲ್ಲಿ. ಓಕೆ, ಮುಗೀತಲ್ಲ. ಇಲ್ಲಿ ಏನೇನು ಓದಾವ ನೋಡ್ರಿ. ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ. ಇದು ಈ ಕಡೆ ಹೋದ ಮಲ್ಟಿಫಿಕೇಷನ್ 3 ಇಂಟು ಮಾಡಿದ್ರೆ 27 ಬಂತು. ಆಮೇಲೆ ಈ ಕಡೆ 50 ಒಂದೇ ಅದ, ಅಂದರೆ 27:50 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಈ ರೀತಿ ಕ್ವಶನ್ಸು ನಿಮಗೆ 21ನೇ ತಾರೀಕು ಮೊದಲ ಶಿಫ್ಟಲ್ಲಿ ಬಂದಿರ್ತಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ? 21ನೇ ತಾರೀಕು ಸೆಕೆಂಡ್ ಶಿಫ್ಟನ್ನು ನಾನು ತರ್ತೀನಿ. ಓಕೆ, ಆದಷ್ಟು ಬೇಗ ಇನ್ನು 2-3 ದಿನದೊಳಗೆ ನಿಮಗೆ ಶಿಫ್ಟೆಲ್ಲ ಮುಗಿಸಿ 100 ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಸಂಭಾವನೀಯ ಪ್ರಶ್ನೆಗಳನ್ನು ಕ್ಲಾಸ್ ಕೂಡ ಮಾಡ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ಸು ಎಷ್ಟೆಷ್ಟು ಕ್ವಶನ್ ಬರ್ಬೋದು ಅಂತೇಳಿ ಅದು ನೋಟ್ ಮಾಡ್ತೀನಿ. ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.